ಹಾಯ್ ಎವ್ರಿವಾನ್, ಇವತ್ತು ನಾವು ಸಾಬುದಾನೆ ವಡೆ ಮಾಡೋದನ್ನು ನೋಡೋಣ. ಇಲ್ಲಿ ಸಾಬುದಾನೆ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆನೆ, ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಕ್ಯಾರೆಟು, ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ. ಈಗ ಬೇಯಿಸಿರೋ ಆಲೂಗಡ್ಡೆನ ಗ್ರೇಟ್ ಮಾಡ್ಕೊತಿದ್ದೀನಿ. ಗ್ರೇಟ್ ಮಾಡಿರೋ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊತಿದ್ದೀನಿ, ಸೊ ದ್ಯಾಟ್ ನಮಗೆ ಫ್ಲವರ್ನ ಮಾಡುವಾಗ ಈಸಿ ಆಗಲಿ ಅಂತ. ಈಗ ಇದಕ್ಕೆ ಸಾಬುದಾನೆಯನ್ನು ಹಾಕ್ಕೊತಿದ್ದೇನೆ. ನಾನು ಸಾಬುದಾನೆನ ಬೆಳಿಗ್ಗೆನೇ ನೆನೆ ಹಾಕ್ಕೊಂಡಿದ್ದೆ, ಈಗ ಸಂಜೆ ಮಾಡ್ತಿರೋದು. ನೋಡಿ ಸಾಬುದಾನೆ ನೆಂದಿದೆಯೋ ಇಲ್ವೋ ಅಂತ ಒಂದು ಹೊಡೆದು ನೋಡಿ, ಗೊತ್ತಾಗುತ್ತೆ. ಈಗ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಈಗ ಸ್ವಲ್ಪ ಹಾಕ್ಕೊತಿದ್ದೀನಿ, ಆಮೇಲೆ ಮತ್ತೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳೋಕೆ ಬರುತ್ತೆ. ಹಸಿಮೆಣಸಿನ್ಕಾಯಿ ಖಾರ, ಈಗ ಈರುಳ್ಳಿ ಮಿಕ್ಸ್ ಮಾಡ್ಕೊತಿದ್ದೀನಿ, ಅರಿಶಿನ ಹಾಕ್ಕೊತಿದ್ದೀನಿ, ಗರಂ ಮಸಾಲ. ಗರಂ ಮಸಾಲ ಮನೆಯಲ್ಲೇ ಮಾಡಿದ್ದು, ಹೊರಗಡೆದಲ್ಲ. ನೀವು ಬೇಕಿದ್ರೆ ಹೊರಗಡೆದು ಹಾಕ್ಬೋದು. ಕ್ಯಾರೆಟು, ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈಗಲೇ ವಡೆ ಮಾಡೋಕ್ಕೆ ಹೋದರೆ ಇದು ಬೈಂಡ್ ಆಗಲ್ಲ. ಅದಕ್ಕೆ ಬೈಂಡಿಂಗಕ್ಕೆ ಏನಾದರೂ ಹಾಕೋಬೇಕು. ಅದಕ್ಕಿಂತ ಮುಂಚೆ ನಾನು ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಈಗ ಬೈಂಡಿಂಗಿಗೆ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಕಾರ್ನ್ಫ್ಲವರ್ ಕೂಡ ಹಾಕೋಬೋದು, ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ನಿಮಗೆ ಬೈಂಡ್ ಆಗಬೇಕಷ್ಟೇ ಮಾತ್ರ. ಜಾಸ್ತಿ ಹಾಕ್ಕೊಂಡ್ರೆ ಅದು ಸಾಬುದಾನದ್ದು ಚಿವಿ ಟೇಸ್ಟ್ ನಿಮಗೆ ಸಿಗಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಇದು ನಮ್ಮದು ಮಿಕ್ಸು. ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಮಿಕ್ಸ್ಚರ್ನ ಈ ಥರ ವಡೆ ಶೇಪಲ್ಲಿ ಮಾಡಿಕೊಂಡು ಶಾಲೋ ಫ್ರೈ ಮಾಡ್ಕೊಳ್ಳೋದು. ನೀವು ಬೇಕಿದ್ರೆ ಡೀಪ್ ಫ್ರೈ ಕೂಡ ಮಾಡ್ಬೋದು, ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಿದ್ದೀನಿ. ಈಗ ಒಂದೊಂದೇ ವಡೆನ ಪ್ಯಾನಲ್ಲಿ ಹಾಕ್ಕೊತಿದ್ದೀನಿ. ಇದನ್ನು ಟರ್ನ್ ಮಾಡ್ಕೊತಿದ್ದೀನಿ ಒಂದೊಂದಾಗಿ. ಹುಷಾರು. ಇದು ಗೋಲ್ಡನ್ ಬ್ರೌನ್ ಆದರೆ ಸಾಕು ನಮಗೆ. ನೋಡಿ, ಈ ಥರ ಕಲರ್ ಬರಬೇಕು. ತುಂಬ ಟೆಂಪ್ಟಿಂಗ್ ಫುಡ್ಡು, ಟ್ರೈ ಮಾಡಿ ಪ್ಲೀಸ್ ಎಲ್ಲರೂ. ಇಷ್ಟ ಆಗೇ ಆಗುತ್ತೆ.
ನೋಡಿ ರೆಡಿ ಆಯಿತು ವಡೆ. ಹೀಗೆ ಒಂದೊಂದಾಗಿ ವಡೆ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಸಣ್ಣದು ದೊಡ್ಡದು ನಿಮಗೆ ಇಷ್ಟ ಯಾವ ಥರ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ನೋಡಿ ಟೇಸ್ಟಿಯಾದ ಸಾಬುದಾನಿ ವಡೆ ರೆಡಿ. ಈ ವಿಡಿಯೋನ ಲೈಕ್ ಮಾಡಿ.